ಸೆಪ್ಟೆಂಬರ್ 7ನೇ ತಾರೀಕು ಅಂದ್ರೆ ಇವತ್ತು ಚಂದ್ರಗ್ರಹಣ ಗೋಚರ ಆಗ್ತಾ ಇದೆ. ಇನ್ನು ಮನೋಕಾರಕ ಚಂದ್ರನಿಗೆ ಗ್ರಹಣ ಹಿಡಿತಾ ಇದೆ. ಹೀಗಾಗಿ ಯಾವ್ಯಾವ ರಾಶಿ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತೆ ಅನ್ನೋದ್ರ ಒಂದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೋಡೋಣ. ಇಂದು ರಾಹುಗ್ರಸ್ತ ಚಂದ್ರಗ್ರಹಣ. ಯಾವ್ಯಾವ ರಾಶಿಗೆ ಶುಭ ಅಶುಭ ಫಲ, ಗ್ರಹಣ ದೋಷಕ್ಕಿರುವ ಪರಿಹಾರ ಏನು? ಇವತ್ತು ರಾತ್ರಿ ಭಾದ್ರಪದ ಹುಣ್ಣಿಮೆಯ ದಿನ ಆಗಸ ಬೆಳಗಬೇಕಿದ್ದ ಚಂದ್ರನಿಗೆ ಗ್ರಹಣ ಹಿಡಿಯಲಿದೆ. ರಾತ್ರಿ 9:57 ಮರುದಿನ 1:26 ಗ್ರಹಣ ಸಂಭವಿಸಲಿದೆ. ಬರೋಬ್ಬರಿ 3.5 ಗಂಟೆಗಳ ಕಾಲ ಚಂದಿರನಿಗೆ ಗ್ರಹಣ ಹಿಡಿಯಲಿದೆ. ಮನೋಕಾರಕ ಚಂದ್ರಗ್ರಹಣ ಮನುಷ್ಯರ ಮನಸ್ಸಿನ ಮೇಲೆ ಪ್ರಭಾವ ಬೀರಲಿದ್ದಾನೆ. ಜೀವನದಲ್ಲಿ ಸಮಸ್ಯೆ ತಂದೊಡ್ಡಲಿದ್ದಾನೆ ಎಂಬ ಲೆಕ್ಕಾಚಾರ ಜ್ಯೋತಿಷ್ಯ ಲೋಕದಲ್ಲಿದೆ. ಹಾಗಾದ್ರೆ ರಕ್ತ ಚಂದ್ರಗ್ರಹಣದಿಂದ ಯಾವ ರಾಶಿಗೆ ಶುಭ ಫಲ, ಯಾವ ರಾಶಿಗೆ ಅಶುಭ ಫಲ, ಗ್ರಹಣ ದೋಷಕ್ಕಿರುವ ಪರಿಹಾರ ಏನು ಎಂಬುದರ ಸಮಗ್ರ ಮಾಹಿತಿ ತೋರಿಸ್ತೀವಿ ನೋಡಿ. ಮೊದಲಿಗೆ ಮೇಷರಾಶಿಯವರಿಗೆ ಚಂದ್ರಗ್ರಹಣದಿಂದಾಗುವ ಕೆಡುಕುಗಳೇನು, ಪರಿಹಾರ ಏನು ಅಂತ ನೋಡೋಣ. ಗ್ರಹಣ ಗ್ರಹಚಾರ. ಮೇಷರಾಶಿ, ಉದ್ಯೋಗದಲ್ಲಿ ಕಲಹ, ಆರೋಗ್ಯ ಸಮಸ್ಯೆ, ಗ್ರಹಣ ಬಳಿಕ ಇನ್ನಷ್ಟು ಸಂಕಷ್ಟ, ವ್ಯವಹಾರದಲ್ಲಿ ತೊಂದರೆ. ಪರಿಹಾರ: ಗ್ರಹಣ ನಂತರ ದೇವರ ದರ್ಶನ ಮಾಡಿ. 9 ದಿನದಲ್ಲಿ ಮನೆ ದೇವರ ದರ್ಶನ ಮಾಡಬೇಕು. ಅಶ್ವತ್ಥ ವೃಕ್ಷಕ್ಕೆ 9 ದಿನ ಪ್ರದಕ್ಷಿಣೆ ಹಾಕಬೇಕು. ಕಂದು ಬಣ್ಣದ ಗೋಮಾತೆಗೆ ಆಹಾರ ನೀಡಿ. ತಾಯಿಯ ಮಾತನ್ನ ಕೇಳಬೇಕು. ಇನ್ನು ವೃಷಭ ರಾಶಿಯವರಿಗೆ ಮನೋಕಾರಕ ಚಂದ್ರಗ್ರಹಣದಿಂದ ಸಿಗುವ ಶುಭ ಫಲ ಏನು, ಗ್ರಹಣ ದೋಷದ ಪರಿಹಾರ ಏನು ಅಂತ ನೋಡೋಣ. ವೃಷಭ ರಾಶಿ, ಯೋಚಿಸಿ ನಿರ್ಧಾರ ಕೈಗೊಳ್ಳಿ. ಅನಗತ್ಯ ಮಾತು ಬೇಡ. ಮಾತಿನ ಮೇಲೆ ನಿಗಾ ಇರಲಿ. ಆರೋಗ್ಯದ ಕಡೆ ಎಚ್ಚರವಿರಲಿ. ಮೊಣಕಾಲು, ಸೊಂಟ ನೋವಿನ ಬಾಧೆ, ರಕ್ತ ಸಂಬಂಧ ಕಾಯಿಲೆ ಬಗ್ಗೆ ಎಚ್ಚರ. ಪರಿಹಾರ: 16 ದಿನ ಕಾಲ ಬೇವಿನ ವೃಕ್ಷ ನೋಡಬೇಕು. ನಿತ್ಯ ದೇವರ ಪ್ರಾರ್ಥನೆ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ಚಂದ್ರಗ್ರಹಣದಿಂದ ಏನು ಕೆಡಕಿದೆ, ಗ್ರಹಣ ದೋಷದ ಪರಿಹಾರ ಏನು ಅಂತಂದ್ರೆ, ಮಿಥುನ ರಾಶಿ, ಗ್ರಹಣದಿಂದ ಲಾಭವೂ ಇಲ್ಲ, ನಷ್ಟವೂ ಇಲ್ಲ. ಮಾನಸಿಕ ಕಿರಿಕಿರಿ, ಒತ್ತಡ, ಜೀವನದಲ್ಲಿ ಬದಲಾವಣೆಯ ಸಮಯ. ಪರಿಹಾರ: ತುಳಸಿ ಗಿಡಕ್ಕೆ ಪೂಜೆ ಮಾಡಿ. ಕರ್ಕಾಟಕ ರಾಶಿಯವರ ಮೇಲೆ ಚಂದ್ರಗ್ರಹಣದಿಂದಾಗುವ ಪ್ರಭಾವ, ಪರಿಣಾಮ ಏನು, ಗ್ರಹಣ ದೋಷಕ್ಕಿರುವ ಪರಿಹಾರ ಏನು ಅಂತ ನೋಡೋಣ. ಕರ್ಕಾಟಕ ರಾಶಿ, ಆರ್ಥಿಕ ಸಂಕಷ್ಟ ಎದುರಾಗಲಿದೆ. ಅಚಾತುರ್ಯ ನಡೆಯಬಹುದು. ಕಷ್ಟ ಸುಖ ಸಮತೋಲನದಲ್ಲಿರಲಿದೆ. ಪರಿಹಾರ: 9 ದಿನ ಗೋವಿಗೆ ಪ್ರದಕ್ಷಿಣೆ ಹಾಕಿ. ಗೋವಿಗೆ ಗೋಗ್ರಾಸ ನೀಡಿ. ಈಶ್ವರನ ಧ್ಯಾನ ಮಾಡಿ. ಸಿಂಹ ರಾಶಿಯವರಿಗೆ ಚಂದ್ರಗ್ರಹಣದಿಂದ ಸಿಗುವ ಶುಭ ಫಲ ಏನು, ಗ್ರಹಣ ದೋಷದ ಪರಿಹಾರ ಏನು ಅಂತ ನೋಡೋಣ. ಸಿಂಹರಾಶಿ, ನಾನು ನನ್ನದೆಂಬ ಮೊಂಡಾಟ ಬೇಡ. ಮೊಂಡು ಹಠ ಜಾಸ್ತಿ ಆಗಲಿದೆ. ಗ್ರಹಣದಿಂದ ವಿಶೇಷ ಲಾಭವಿಲ್ಲ. ಈ ರಾಶಿಯವರಿಗೆ ಗುರುಬಲ ಇದೆ. ಮಾನಸಿಕ ಸ್ಥಿತಿ ಹತೋಟಿಯಲ್ಲಿರಲಿದೆ. ಪರಿಹಾರ: ಪಾರಿಜಾತ ಹೂವಿನಿಂದ ವಿಷ್ಣು ಆರಾಧನೆ, ಲಕ್ಷ್ಮೀ ಪೂಜೆ ಮಾಡಬೇಕು. ಚಂದ್ರಗ್ರಹಣದಿಂದ ಕನ್ಯಾ ರಾಶಿಯವರ ಮೇಲೆ ಬೀರಬಹುದಾದ ಪ್ರಭಾವ ಏನು, ಗ್ರಹಣ ದೋಷದ ಪರಿಹಾರ ಪಡೆದುಕೊಳ್ಳುವುದು ಹೇಗೆ ಎಂಬುದನ್ನು ನೋಡೋಣ. ಕನ್ಯಾ ರಾಶಿ, ಗ್ರಹಣದಿಂದ ಕೊಂಚ ಒಳ್ಳೆಯದಾಗಲಿದೆ. ಸಾಲದಿಂದ ಮುಕ್ತಿ ಸಿಗುವ ಸಾಧ್ಯತೆ. ಪರಿಹಾರ: 16 ದಿನ ಕಪ್ಪು ಶ್ವಾನಕ್ಕೆ ಆಹಾರ ನೀಡಿ. ತುಲಾ ರಾಶಿಯವರಿಗೆ ಚಂದ್ರಗ್ರಹಣದಿಂದ ಶುಭ ಫಲ ಇದೆಯಾ, ಅಶುಭ ಫಲಾನ ಅಂತ ನೋಡೋಣ. ತುಲಾರಾಶಿ, ಕೆಲಸವನ್ನ ಮುನ್ನುಗ್ಗಿ ಮಾಡಬೇಕು. ದೇವರು ಕೊಟ್ಟ ವರವನ್ನ ಸಂಪೂರ್ಣವಾಗಿ ಬಳಸಿಕೊಳ್ಳಿ. ನಿಮ್ಮ ಉದ್ಧಾರದ ಜೊತೆ ಬೇರೆಯವರ ಉದ್ಧಾರವೂ ಸಾಧ್ಯ. ನಿಮ್ಮ ಪ್ರಯತ್ನ ನಿರಂತರವಾಗಿರಲಿ. ಪರಿಹಾರ: 11 ದಿನಕ್ಕೊಮ್ಮೆ 3 ತಿಂಗಳು ದೇವಿಗೆ ಕುಂಕುಮಾರ್ಚನೆ ಮಾಡಿ. ಕುಂಕುಮ ಪ್ರಸಾದವನ್ನ ಹಣೆಗೆ ಹಚ್ಚಿಕೊಳ್ಳಿ. ಹಸಿದವರಿಗೆ, ಪಕ್ಷಿಗಳಿಗೆ ಆಹಾರ ಕೊಡಿ. ವೃಶ್ಚಿಕ ರಾಶಿಯವರ ಮೇಲೆ ಚಂದ್ರಗ್ರಹಣದಿಂದಾಗುವ ಪ್ರಭಾವ ಏನು, ಯಾವ ದೇವರ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತೀವಿ ಕೇಳಿ. ವೃಶ್ಚಿಕ ರಾಶಿ, ಸಮಾಧಾನರಾಗಿರಿ, ಸಂತೃಪ್ತರಾಗಿರಿ. ಕಿರಿಕಿರಿ ಬೇಡ. ದುಡ್ಡು ಬಾರದೆ ಸಮಸ್ಯೆ ಅನುಭವಿಸುತ್ತೀರಿ. ಹಿರಿಯರ ಅನುಭವದ ಮಾತು ಪಾಲಿಸಿ. ಪರಿಹಾರ: ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆ ಮಾಡಿ. ಮಕರ ರಾಶಿಯವರ ಮೇಲೆ ಮನೋಕಾರ ಚಂದ್ರಗ್ರಹಣದಿಂದ ಯಾವ ಪ್ರಭಾವ ಇರಲಿದೆ, ಏನೆಲ್ಲ ಪರಿಹಾರ ನೋಡೋಣ. ಮಕರ ರಾಶಿ, ಕಳೆದ 6 ತಿಂಗಳಿನಿಂದ ಸಮಸ್ಯೆ ಇದೆ. ಮಾಡದಿರುವ ತಪ್ಪುಗಳಿಗೆ ತಲೆಬಾಗಿಸುವ ಪರಿಸ್ಥಿತಿ ಇದೆ. ಗ್ರಹಣದಿಂದ ಮುಂದಿನ 6 ತಿಂಗಳು ಹುಷಾರಾಗಿರಬೇಕು. ಗುರು ಶನಿ ವಕ್ರನಿದ್ದಾನೆ. ಹೀಗಾಗಿ ಸಮಸ್ಯೆ ಇರಲಿದೆ. ಪರಿಹಾರ: ದೇವರ ನಿರಂತರ ಪ್ರಾರ್ಥನೆ, ಪೂಜೆ ಮಾಡಬೇಕು. ಇನ್ನು ಧನುಸ್ಸು ರಾಶಿಯವರಿಗೆ ಚಂದ್ರಗ್ರಹಣದಿಂದ ಸಿಗುವ ಶುಭ ಫಲ ಏನು, ಗ್ರಹಣ ದೋಷದ ಪರಿಹಾರ ಏನು ನೋಡೋಣ. ಧನುಸ್ಸು ರಾಶಿ, ಮುಂದಿನ 3 ತಿಂಗಳು ಲಾಭದಾಯಕವಾಗಿಲ್ಲ. ಜೀವನದಲ್ಲಿ ಪರಿವರ್ತನೆ ಕಾಲ ಸಮೀಪಿಸುತ್ತಿದೆ.
ಪರಿಹಾರ: ನಿರಂತರವಾಗಿ ದೇವರ ಪ್ರಾರ್ಥನೆ ಮಾಡಿ. ಪೂಜೆ ಪ್ರಾರ್ಥನೆಯಿಂದ ಸಂಕಷ್ಟ ಪರಿಹಾರ. ಕುಂಭರಾಶಿಯವರ ಮೇಲೆ ಜಲಕಾರಕ ಚಂದ್ರಗ್ರಹಣದ ಪರಿಣಾಮ ಏನಿರಲಿದೆ ನೋಡೋಣ. ಕುಂಭರಾಶಿ: ಬಹಳಷ್ಟು ಸಮಸ್ಯೆಗಳಿವೆ. ವಿದ್ಯೆ ಬುದ್ಧಿಯಿಂದ ಎಲ್ಲ ಸರಿ ಮಾಡಿಕೊಳ್ಳಬೇಕು. ಸಜ್ಜನರ ಜೊತೆಗೆ ಇರಬೇಕು. ವಾಹನದಲ್ಲಿ ಸಂಚರಿಸುವಾಗ ಎಚ್ಚರಿಕೆ ಇರಲಿ. ಪರಿಹಾರ: ದಾನ ಧರ್ಮ ಮಾಡಬೇಕು. ದೇವತಾ ಪ್ರಾರ್ಥನೆ ಮಾಡಬೇಕು. ತೀರ್ಥಕ್ಷೇತ್ರ ದರ್ಶನದಿಂದ ಒಳಿತಾಗಲಿದೆ. ಕೊನೆಯದಾಗಿ ಮೀನರಾಶಿಯವರಿಗೆ ರಕ್ತ ಚಂದ್ರಗ್ರಹಣದಿಂದ ಕೆಡುಕಾಗಲಿದೆಯಾ, ಒಳ್ಳೆಯದಾಗಲಿದೆಯಾ, ಗ್ರಹಣ ದೋಷದ ಪರಿಹಾರ ಏನು ಅಂತ ನೋಡೋಣ. ಮೀನರಾಶಿ: ದೂರದ ಪ್ರಯಾಣ ಬೇಡ. ಕೊಟ್ಟಿರೋದನ್ನ ವಾಪಸ್ ತೆಗೆದುಕೊಳ್ಳುವುದು ಕಷ್ಟ. ಗ್ರಹಣ ಛಾಯೆಯಿಂದ ಕೆಲ ತೊಂದರೆ ಎದುರಾಗಬಹುದು. 6 ತಿಂಗಳ ಬಳಿಕ ಒಳಿತಾಗಲಿದೆ. ಪರಿಹಾರ: ಮಹಾಸುದರ್ಶನ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡಿ. ಶಾಂತಿ ಹೋಮ ಮಾಡಿ. ಒಟ್ಟಾರೆ ರಾಹುಗ್ರಸ್ತ ಚಂದ್ರಗ್ರಹಣದಿಂದ ರಾಶಿಗಳ ಮೇಲೆ ಪಾಸಿಟಿವ್ ನೆಗೆಟಿವ್ ಪ್ರಭಾವವೂ ಇದೆ. ಆದರೆ ಜ್ಯೋತಿಷಿಗಳು ತಿಳಿಸಿರುವ ಪರಿಹಾರ ಪಾಲಿಸಿ ಗ್ರಹಣ ದೋಷದಿಂದ ಪಾರಾಗಿ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.